ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆ 2025 ಇದರ ಮನೆಯ ಸಮೀಕ್ಷೆ ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ. ಈ ಮನೆಯ ಸಮೀಕ್ಷೆಯಲ್ಲಿ ಯಾರಾದರೂ ತಮ್ಮ ಇನ್ಫಾರ್ಮೇಷನ್ನು ಕೊಟ್ಟಿಲ್ಲದಿದ್ದಲ್ಲಿ ತಾವೇ ಸೆಲ್ಫ್ ಡಿಕ್ಲರೇಷನ್ ಮೂಲಕ ತಮ್ಮ ಸಮೀಕ್ಷೆಯನ್ನು ಸಬ್ಮಿಟ್ ಮಾಡ್ಬೋದು. ಈ ಸಮೀಕ್ಷೆಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮೂಲಕ ನೀವು ಪಾಲ್ಗೊಳ್ಳಲು ಈ ಒಂದು ಲಿಂಕನ್ನು ಓಪನ್ ಮಾಡಬೇಕಾಗುತ್ತದೆ. schedulekastesurvey.karnataka.gov.in/self-declaration ಎನ್ನುವ ವೆಬ್ಸೈಟನ್ನು ಓಪನ್ ಮಾಡಬೇಕು. ಈ ವೆಬ್ಸೈಟಲ್ಲಿ ನೀವು ನಿಮ್ಮ ಡಾಟಾವನ್ನು ನೀವೇ ಫಿಲ್ ಮಾಡಿ ಸರ್ವೆಯಲ್ಲಿ ಪಾಲ್ಗೊಳ್ಬೋದು. schedulekastesurvey.karnataka.gov.in/self-declaration ಇದನ್ನು ಬ್ರೌಸ್ ಮಾಡಿದರೆ ನಿಮಗೆ ಈ ಲಾಗಿನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು. 97 ಲಾಗಿನ್ ಆದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು 2 ಆಪ್ಷನ್ ಇರ್ತದೆ. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಯೂಸ್ ಮಾಡಿ ನೀವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು. ಇಲ್ಲಿ ನಾನು ರೇಷನ್ ಕಾರ್ಡ್ ನಂಬರನ್ನು ಸೆಲೆಕ್ಟ್ ಮಾಡ್ತೇನೆ. ರೇಷನ್ ಕಾರ್ಡ್ ನಂಬರ್ ಅಲ್ಲಿ ವ್ಯಾಲಿಡ್ ಆಗಿರುವ ನಿಮ್ಮ ಕುಟುಂಬದ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲಿ SC ಸಮುದಾಯದವರು ಮಾತ್ರ ಪಾಲ್ಗೊಳ್ಳಲು ಅವಕಾಶವಿರ್ತದೆ. ನೀವು ಬೇರೆ ಸಮುದಾಯದ ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿದರೆ ನಿಮಗೆ ಎರರ್ ಬರ್ತದೆ. ಈ ಸಮೀಕ್ಷೆಯಲ್ಲಿ ನೀವು ಪಾಲ್ಗೊಳ್ಳಲು ಅರ್ಹರಲ್ಲ. SC ಫ್ಯಾಮಿಲಿಯ ವ್ಯಾಲಿಡ್ ರೇಷನ್ ಕಾರ್ಡ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ರೇಷನ್ ಕಾರ್ಡ್ ಸಬ್ಮಿಟ್ ಮಾಡಿದಾಗ ರೇಷನ್ ಕಾರ್ಡಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ. ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಇದ್ದಾರೆ ಅವರ ಡೀಟೇಲ್ಸ್ ಇಲ್ಲಿ ಬರ್ತದೆ. ಇಲ್ಲಿ ಯಾರಾದರೂ ಡೀಟೇಲ್ಸ್ ಬಂದಿಲ್ಲ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಡೀಟೇಲ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ, ಯಾರ್ದಾದ್ರೂ ಫೆಚ್ ಆಗಿಲ್ಲ ಅಂದರೆ ಇಲ್ಲಿ ನಾವು ಆಪ್ಷನ್ ಕೊಟ್ಟಿದ್ದೀವಿ ಆ್ಯಡ್ ಮೆಂಬರ್, ಸದಸ್ಯರನ್ನು ಸೇರಿಸಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಯಾರು ಬಂದಿಲ್ಲ ಅವರ ಡೀಟೇಲ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅವರ ನೇಮು, ಹುಟ್ಟಿದ ದಿನಾಂಕ, ಜೆಂಡರ್, ಅವರ ವ್ಯಾಲಿಡ್ ಆಗಿರುವ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಅವರು ಈ ಸರ್ವೆಗೆ ಆ್ಯಡ್ ಆಗ್ತಾರೆ. ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಮೇಲ್ ಹೈಯೆಸ್ಟ್ ಏಜ್ ಇರುವವರು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಕನ್ಸಿಡರ್ ಆಗ್ತಾರೆ. ಇದು ಆಟೋಮೆಟಿಕ್ ಆಗಿ ಬಂದಿರ್ತದೆ. ಹೈಯೆಸ್ಟ್ ಏಜ್ ಆಗಿರುವ ಮೇಲ್ ಕ್ಯಾಂಡಿಡೇಟು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಮೊದಲು ನಾವು ಹೆಡ್ ಆಫ್ ದ ಫ್ಯಾಮಿಲಿಯ ಸರ್ವೆಯನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಸರ್ವೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿರ್ತದೆ. ಹಾಗೆ ನೀವು ನಿಮ್ಮ ಜಿಲ್ಲೆಯನ್ನು ಡ್ರಾಪ್ ಡೌನ್ ಮೂಲಕ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ಡ್ರಾಪ್ ಡೌನ್ ಇದೆ, ಅಲ್ಲಿ ಡ್ರಾಪ್ ಡೌನಿಂದ ನೀವು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮನೆ ನಂಬರನ್ನು ಎಂಟ್ರಿ ಮಾಡಬೇಕು. ಹಾಗೆ ಅಡ್ರೆಸ್ಸನ್ನು ನೀವು ಅಲ್ಲಿ ಅಡ್ರೆಸ್ ಬಂದಿಲ್ಲ ಅಂತಾದರೆ ನೀವು ನಿಮ್ಮ ಮನೆಯ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಲ್ಲಿ. ಹಾಗೆ ಹೆಡ್ ಆಫ್ ದ ಫ್ಯಾಮಿಲಿಯ ವ್ಯಾಲಿಡ್ ಆಗಿರುವಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಇವರು ಹೆಡ್ ಆಫ್ ದ ಫ್ಯಾಮಿಲಿಯ ಸರ್ವೆ ಮಾಡ್ತಾ ಇದ್ದೀವಿ, ಹಾಗಾಗಿ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಆ ಹೆಡ್ ಆಫ್ ದ ಫ್ಯಾಮಿಲಿಯವರ ಕಾಸ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಹಾಗೆ ಆ ಕಾಸ್ಟಿಗೆ ಏನು ಉಪಜಾತಿ ಬರ್ತದೆ ಅದನ್ನು ಡ್ರಾಪ್ ಡೌನ್ ಮೂಲಕ ಕರೆಕ್ಟ್ ಆಗಿರುವಂಥ ಉಪಜಾತಿಯನ್ನು ಸೆಲೆಕ್ಟ್ ಮಾಡಬೇಕು. ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಕುಟುಂಬದ ಸದಸ್ಯರ ವಿವರ, ಇದರಲ್ಲಿ ಅವರ ಜೆಂಡರನ್ನು ಡ್ರಾಪ್ ಡೌನ್ ಮೂಲಕ ಸೆಲೆಕ್ಟ್ ಮಾಡಬೇಕು. ಹಾಗೆ ಅವರ ಏಜನ್ನು ಇಲ್ಲಿ ಎಂಟರ್ ಮಾಡಬೇಕು. ಅವರ ವೈವಾಹಿಕ ಸ್ಥಾನಮಾನ, ಮದುವೆ ಆಗಿದ್ದರೆ
ಸ್ವಜಾತಿಯ ಇದರಲ್ಲಿ ಮದುವೆ ಆಗಿದ್ದರೆ ಸ್ವಜಾತಿಯ ಮೇಲೆ ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಬೇಕು. ಹಾಗೆ ವಿವಾಹದ ಸಮಯದಲ್ಲಿ ಅವರ ಏಜ್ ಎಷ್ಟಾಗಿತ್ತು ಅನ್ನೋದನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಶಿಕ್ಷಣದ ವಿವರಗಳಿದೆ. ಇಲ್ಲಿ ಕರೆಕ್ಟಾಗಿರುವ ನಿಮಗೆ ಆಯ್ಕೆಯಾಗುವಂಥ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿ. ಎಲ್ಲ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಬೇಕಿಲ್ಲಿ. ನಿಮಗೆ ಯಾವುದು ಕರೆಕ್ಟ್ ಆಗಿದೆ ಅದು ಸೆಲೆಕ್ಟ್ ಮಾಡಬೇಕು. ನೀವೇನಾದರೂ ಸ್ಕೂಲ್ ಬಿಟ್ಟಿದ್ದರೆ ಅದರ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ? ಹೌದಾದಲ್ಲಿ ಎಸ್, ಇಲ್ಲದಲ್ಲಿ ನೋ. ಇಲ್ಲಿ ಎಲ್ಲ ಕ್ವಶನ್ಗೆ ಡ್ರಾಪ್ ಡೌನ್ ಇರ್ತದೆ. ನಿಮಗೆ ಸರಿ ಹೊಂದುವಂಥ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವುದು ಇಲ್ಲ ಅಂತ ಆದರೆ ಯಾವುದು ಇಲ್ಲ ಡ್ರಾಪ್ ಡೌನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕುಟುಂಬವು ಹೊಂದಿರುವ ಒಟ್ಟು ಜಮೀನು. ನಿಮ್ಮ ಕುಟುಂಬವು ಯಾವುದಾದ್ರೂ ಜಮೀನನ್ನು ಹೊಂದಿದರೆ ಇಲ್ಲಿ ಜಮೀನಿನ ಟೈಪ್ ಇದೆ, ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಕೇಳಿರುವಂಥ ಕೆಳಗಡೆ ಪ್ರಶ್ನೆಗೆ ನೀವು ಡ್ರಾಪ್ ಡೌನ್ ಮೂಲಕ ಸೆಲೆಕ್ಟ್ ಮಾಡಿ ಎಷ್ಟು ಗುಂಟಾಸ್ ಇದೆ, ಎಷ್ಟು ಎಕರೆಸ್ ಇದೆ ಅನ್ನೋ ಟೈಪ್ ಮಾಡಬೇಕು. ಜಮೀನು ಇಲ್ಲ ಅಂದರೆ ಇಲ್ಲ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಕುಟುಂಬವು ಹೊಂದಿರುವ ಜಾನುವಾರುಗಳು ಇಲ್ಲಿ ಎಷ್ಟಿದೆ ಅಂತ ಕೌಂಟನ್ನು ನೀವು ಮೆನ್ಷನ್ ಮಾಡಬೇಕು. ಹಸು, ಎತ್ತು, ಎಮ್ಮೆ, ಕೋಣಗಳು ಎಷ್ಟಿದೆ ಅಂತ ಕೌಂಟ್ ಮೆನ್ಷನ್ ಮಾಡಿದರೆ ಸಾಕು. ಕೃಷಿ ಸಂಬಂಧಿತ ಚಟುವಟಿಕೆಗಳು ಯಾವುದಾದ್ರೂ ಇದ್ದರೆ ಅದರಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡಬೇಕು. ಹಾಗೆ ಇಲ್ಲಿ ನಿಮ್ಮ ಸ್ವಂತ ಮನೆ, ವಾಣಿಜ್ಯ ಕಟ್ಟಡ ಯಾವುದಾದ್ರೂ, ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಎಷ್ಟಿದೆ ಅದರ ಕೌಂಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲ ಅಂತ ಆದರೆ ಝೀರೋ ಅಂತ ಝೀರೋ ಅಂತ ಟೈಪ್ ಮಾಡ್ಬೋದು. ಹಾಗೆ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಯಾವುದಾದ್ರೂ ಇದ್ದಲ್ಲಿ ಎಷ್ಟಿದೆ ಅಂತ ಕೌಂಟನ್ನು ಎಂಟ್ರಿ ಮಾಡಬೇಕಿಲ್ಲಿ. ಮನೆಯಲ್ಲಿ ರೆಫ್ರಿಜಿರೇಟರ್, ಕಂಪ್ಯೂಟರ್, TV, ವಾಷಿಂಗ್ ಮಿಷನ್ ಇದೆಲ್ಲ ಇದ್ದರೆ ಇಲ್ಲಿ ಎಂಟರ್ ಮಾಡಬೇಕು. ಯಾವುದು ಇಲ್ಲ ಅಂತಾದರೆ ಝೀರೋ ಅಂತ ಟೈಪ್ ಮಾಡಿ ನೀವು ಮುಂದೆ ಹೋಗ್ಬೋದು. ಹಾಗೆ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು, ಸರ್ಕಾರದಿಂದ ಯಾವುದಾದ್ರೂ ಸ್ಕೀಮ್ ಸೌಲಭ್ಯಗಳನ್ನು ಪಡೆದಿದ್ದರೆ ಇಲ್ಲಿ ಡ್ರಾಪ್ ಡೌನ್ ಇರ್ತದೆ. ಇಲ್ಲಿ ಮಲ್ಟಿಪಲ್ ಚೆಕ್ ಬಾಕ್ಸ್ ಇದೆ. ಯಾವುದಾದ್ರೂ ಪಡೆದಿದ್ದರೆ ಪಡೆದಿರೋ ಯೋಜನೆಗಳನ್ನು ನೀವು ಟಿಕ್ ಮಾಡ್ಬೋದು ಇಲ್ಲಿ. ಇಲ್ಲಿ ಎಲ್ಲ ಪ್ರಶ್ನೆಗೆ ಡ್ರಾಪ್ ಡೌನ್ ಇರ್ತದೆ. ನಿಖರವಾದ ಡ್ರಾಪ್ ಡೌನನ್ನು ನೀವು ಸೆಲೆಕ್ಟ್ ಮಾಡಬೇಕು. ಹಾಗೆ ನಿಮ್ಮ ಕುಟುಂಬವು ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದಲ್ಲಿ ಅಲ್ಲಿ ಡ್ರಾಪ್ ಡೌನ್ ಇರ್ತದೆ. ಯಾವುದಾದ್ರೂ ಸೂಟೇಬಲ್ ಇದ್ದಲ್ಲಿ ನೀವು ಟಿಕ್ ಮಾಡ್ಬೋದು. ಮಲ್ಟಿಪಲ್ ಟಿಕ್ ಬಾಕ್ಸ್ ಆಪ್ಷನ್ ಇದೆ. ಹಾಗೆ ಇಲ್ಲಿ ಸದಸ್ಯರ ಭಾವಚಿತ್ರವನ್ನು ತೆಗೆದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸದಸ್ಯರ ಭಾವಚಿತ್ರವನ್ನು ತೆಗೆದು ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅವರ ಇಮೇಜನ್ನು, ಕ್ಲಿಯರ್ ಆಗಿರೋ ಇಮೇಜನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಹೆಡ್ ಆಫ್ ದ ಫ್ಯಾಮಿಲಿಯ ಸರ್ವೆ ಅಂದರೆ ಅವರ ಡಾಟಾ ಸಬ್ಮಿಟ್ ಆಗ್ತದೆ. ರೀತಿ ನೀವು ಉಳಿದ ರೇಷನ್ ಕಾರ್ಡಲ್ಲಿ ಯಾವ್ದು ಮೆಂಬರ್ ಬಂದಿರ್ತಾರೆ ಅವರ ಎಲ್ಲ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಇವಾಗ ಹೆಡ್ ಆಫ್ ದ ಫ್ಯಾಮಿಲಿ ಸರ್ವೆಯನ್ನು ನಾವು ಹೇಗೆ ಕಂಪ್ಲೀಟ್ ಮಾಡಿದ್ವಿ ಅದೇ ಥರ ಉಳಿದ ಮೆಂಬರ್ ಸರ್ವೆಯನ್ನು ನೀವು ಸರ್ವೆಗೆ ಅಲ್ಲಿ ಕ್ವಶನ್ ಕೇಳ್ತಾರೆ, ಅಲ್ಲಿ ಎಲ್ಲ ಕ್ವಶನ್ಗೆ ಉತ್ತರಿಸಿ ಸಬ್ಮಿಟ್ ಕ್ಲಿಕ್ ಮಾಡಿದರೆ ಅವರ ಡೀಟೇಲ್ಸ ಆ್ಯಡ್ ಆಗ್ತದೆ. ಎಲ್ಲ ಮೆಂಬರ್ಗಳ ಸರ್ವೆ ಡೀಟೇಲ್ಸ್ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬರ್ತದೆ ಮೆಂಬರ್ ಡೀಟೇಲ್ಸ್ ಆ್ಯಡೆಡ್ ಅಂತ ಬರ್ತದೆ. ಇದು ಬಂದಿಲ್ಲ ಅಂದರೆ ನೀವು ಆ್ಯಡ್ ಮಾಡಿರೋದು ಕರೆಕ್ಟ್ ಆಗಿಲ್ಲ ಅಥವಾ ಇನ್ನೊಮ್ಮೆ ಆ್ಯಡ್ ಮಾಡಬೇಕಂತ ಅರ್ಥ. ಇಲ್ಲಿ ಎಲ್ಲ ಮೆಂಬರ್ ಸರ್ವೆ ಡೀಟೇಲ್ಸ್ ಆ್ಯಡ್ ಆದ ತಕ್ಷಣ
ಇಲ್ಲಿ ಎಷ್ಟು ಜನ ಇದ್ದರೂ ಅವ್ರದ್ದು ಎಲ್ಲರದ್ದು ಮೆಂಬರ್ ಡೀಟೇಲ್ಸ್ ಆ್ಯಡ್ ಆದ ತಕ್ಷಣ ಇಲ್ಲಿ ಆಪ್ಷನ್ ಇದೆ ಸಮೀಕ್ಷೆಯ ವಿವರಗಳನ್ನು ಸಲ್ಲಿಸಿ ಅಂತ. ಸಮೀಕ್ಷೆಯ ವಿವರಗಳನ್ನು ಸಲ್ಲಿಸಿ ಅಂತ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪ್ರಿವ್ಯೂ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನೀವು ಏನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀರಾ ಅದೆಲ್ಲ ಇಲ್ಲಿ ನೋಡ್ಬೋದು. ನೀವು ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡಬೇಕು. ಇಲ್ಲಿ ನೀವು ಎಂಟ್ರ್ ಮಾಡಿರುವಂಥ ಎಲ್ಲ ಡೀಟೇಲ್ಸು ನಿಮ್ಗೆ ಕಾಣಿಸ್ತದೆ. ನೀವು ರೈಟು ಲೆಫ್ಟು ಸ್ಕ್ರೋಲ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸು ವಿಸಿಬಲ್ ಇದೆ. ಯಾವ ಕ್ವಶನ್ಗೆ ಏನು ಆನ್ಸರ್ ಮಾಡಿದ್ದೀರಾ ಅದೆಲ್ಲ ಡೀಟೇಲ್ಸ್ ಇದರಲ್ಲಿ ಇರ್ತದೆ. ಏನಾದರೂ ರಾಂಗ್ ಆಗಿದ್ದರೆ ಮತ್ತೆ ನೀವು ಹಿಂದೆ ಬಂದು ಪುನಃ ಸರ್ವೆ ಮಾಡಬೇಕಾಗ್ತದೆ. ಇದರಲ್ಲಿರುವ ಎಲ್ಲ ಡೀಟೇಲ್ಸನ್ನು ಒಮ್ಮೆ ವೆರಿಫೈ ಮಾಡಿ. ಹಾಗೆ 2 ಕನ್ಸೆಂಟ್ ಇರ್ತದೆ. ಆ ಕನ್ಸೆಂಟ್ಗೆ ನಿಮ್ಮ ಒಪ್ಪಿಗೆಯನ್ನು ಕೊಡಬೇಕಾಗಿರ್ತದೆ. ಆ ಕನ್ಸೆಂಟ್ನ ಕ್ಲಿಕ್ ಮಾಡಿ, 2 ಕನ್ಸೆಂಟ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮ ಸರ್ವೆ ಕಂಪ್ಲೀಟೆಡ್ ಆಗ್ತದೆ ಅಂತ ಪಾಪಪ್ ಬರ್ತದೆ. ಅಲ್ಲಿಗೆ ನಿಮ್ಮ ಸಮೀಕ್ಷೆ ಮುಗೀತದೆ. ಈಗ ನಾವು ರೇಷನ್ ಕಾರ್ಡ್ ಯೂಸ್ ಮಾಡಿ ಹೇಗೆ ಸರ್ವೆಯನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ನೋಡಿದ್ದೀವಿ. ಅದೇ ಥರ ನಾವು ಇಲ್ಲಿ ಸಹ ಆಧಾರ್ ನಂಬರ್ ಯೂಸ್ ಮಾಡ್ಕೊಂಡು ಸಹ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೋದು. ಇಲ್ಲಿ ಆಧಾರ್ ನಂಬರನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ RD ನಂಬರ್ ಮ್ಯಾಂಡೇಟರಿ ಆಗಿರ್ತದೆ. ಕಾಸ್ಟ್ ಸರ್ಟಿಫಿಕೇಟಲ್ಲಿರುವ RD ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತದೆ. ಹಾಗೆ ಆಧಾರಲ್ಲಿರುವಂಥ ಹೆಸರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಾಗ ನಿಮಗೆ KYC ಆಗ್ತದೆ. KYC ಆದ ತಕ್ಷಣ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫೆಚ್ ಆಗಿ ಬರ್ತದೆ. ಅದರಿಂದ ನೀವು ಸಮೀಕ್ಷೆಯನ್ನು ಕಂಟಿನ್ಯೂ ಮಾಡಿ ಆಧಾರ್ ಥ್ರೂ ಸಹ ಸಮೀಕ್ಷೆಯನ್ನು ಮಾಡ್ಬೋದು. ಧನ್ಯವಾದಗಳು.